ಹಾಯ್, ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಮೈದಾ ಬದಲಿಗೆ ಗೋಧಿ ಹಿಟ್ಟು ಹಾಗೆ ಸಕ್ಕರೆಯ ಬದಲಿಗೆ ಬೆಲ್ಲನ ಉಪಯೋಗಿಸ್ಕೊಬಿಟ್ಟು ಕೇಕನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕರಗಿಸಿದ್ರೆ ಸಾಕಾಗತ್ತೆ. ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಬಿಟ್ಟು ಒಂದು ಸರಿ ನೀಟಾಗಿ ಪೂರ್ತಿ ಬೆಲ್ಲದ ಉಂಡೆ ಇರೋಂಥ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಬಿಡಿ. ಪಾಕ ಅಂತ ಆಗುವಂಥ ಅಗತ್ಯ ಇಲ್ಲ. ನೀಟಾಗಿ ಒಂದು ಸರಿ ಬಿಸಿ ಮಾಡ್ಕೊಬಿಟ್ಟು ಕರಗಿಸಿದ್ರೆ ಸಾಕಾಗತ್ತೆ. ಹಾಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಬಿಟ್ಟು ಇದನ್ನು ನೀಟಾಗಿ ಸೋಸಿಟ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆಯಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಮಿನಿಮಮ್ ಒಂದು 10ರಿಂದ 15 ನಿಮಿಷ ತನಕ ತಣ್ಣಗಾಗೋದಕ್ಕೆ ಬಿಟ್ಕೋಬೇಕಾಗತ್ತೆ. ಅದರ ನಂತರ ಇನ್ನೊಂದು ಬೌಲನ್ನು ತಗೊಂಡು ಹಿಟ್ಟನ್ನು ಜರಡಿ ಹಿಡ್ಕೋಬೇಕಾಗತ್ತೆ. ಇಲ್ಲಿ ಮೈದಾ ಹಿಟ್ಟಿನ ಬದಲಿಗೆ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ಈ ಥರ ಜರಡಿ ಹಿಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಗಂಟುಗಳು ಇರಕೂಡ್ದು ಅನ್ನೋದಕ್ಕೆ ಅಷ್ಟೇ. ಹಾಗೆ ಅದರ ನಂತರ ನಾನು 1 ಕಪ್ ಗೋಧಿ ಹಿಟ್ಟಿಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ತಗೊಳ್ತಾ ಇದ್ದೀನಿ. ಇದು ನಮಗೆ ಕೇಕ್ ಫ್ಲಫಿಯಾಗಿ ಬರೋದಕ್ಕೆ ಹಾಕ್ಕೊಳ್ಳಬೇಕಾಗತ್ತೆ. ಒಂದು ವೇಳೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಇಲ್ಲದೆ ಹೋದರೆ ನೀವು ಇನೋ ಪೌಡ್ರನ್ನ ಕೂಡ ಇಲ್ಲಿ ಸೇರಿಸ್ಕೋಬೋದು. ಹಾಗೆ ಅದನ್ನು ಹಾಕಿದ ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡಿ. ಅದರ ನಂತರ ನಮಗೆ ಇಲ್ಲಿ ಪೂರ್ತಿಯಾಗಿ ಬೆಲ್ಲದ ನೀರನ್ನು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ಪೂರ್ತಿ ಕರಗಿರೋಂಥ ಬೆಲ್ಲದ ನೀರನ್ನು ಇಲ್ಲಿ ನಿಧಾನವಾಗಿ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಆದಷ್ಟು ಅದು ತಣ್ಣಗಾಗಿರಬೇಕಾಗತ್ತೆ. ಪೂರ್ತಿಯಾಗಿ ಹಿಟ್ಟು ಹೊಂದ್ಕೊಳ್ಳೋ ಥರ ನಾನಿಲ್ಲಿ ಹ್ಯಾಂಡ್ ಬೀಟರ್ನ ತಗೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಂಗು ಗಂಟಿಲ್ಲದೆ ಆಗಬೇಕಾಗತ್ತೆ. ಪೂರ್ತಿಯಾಗಿ ಗಂಟು ಇಲ್ಲದೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಹಾಗೆ ಹಾಲನ್ನು ಹಾಕಿದ ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡಿ. ಅದರ ನಂತರ ಅದಕ್ಕೆ 1/4 ಕಪ್ನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಇದು ರಿಫೈನ್ಡ್ ಆಯಿಲನ್ನೇ ಸೇರಿಸ್ಕೊಳ್ಳಿ. ನೀಟಾಗಿ ಎಣ್ಣೆಯನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡಿದ ಮೇಲೆ ಅದು ಈ ಥರ ಆಗುತ್ತೆ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನಿಮ್ಗೆ ಗೊತ್ತಾಗಬೇಕು. ನೀಟ್ ಅದು ಬೀಟಿಂಗ್ ಚೆನ್ನಾಗಿರಬೇಕು. ಕೈಯಲ್ಲಿ ಒಂದು ಸರಿ ನೀಟಾಗಿ ಈ ಥರ ಮೇಲ್ಗಡೆಯಿಂದ ಹಾಕಿದರೆ ನೀಟಾಗಿ ಬಿಟ್ಕೋಬೇಕದು. ಇದರ ನಂತರ ನಮಗೆ ಒಂದು ಎಸೆನ್ಸನ್ನು ಸೇರಿಸ್ಕೋಬೇಕಾಗತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ವೆನಿಲಾ ಎಸೆನ್ಸನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ವೇಳೆ ನಿಮಗೆ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೋದು. ಅದರ ನಂತರ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡಿ ಈ ಥರ ಬ್ಯಾಟರನ್ನು. ನಮಗೆ ಕೇಕಿನ ಬ್ಯಾಟರ್ ರೆಡಿಯಾಗಿದೆ. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಹಾಗೆ ಅದರ ನಂತರ ನಾನು ಚೆರ್ರಿಗಳನ್ನು ಸಣ್ಣಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಡಿಫ್ರೆಂಟಾಗಿರಲಿ ಅನ್ನೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಚೆರ್ರೀಸು ಹಾಕ್ಕೋಬೋದು. ಹಾಗೆ ಈಗ ನಾನೊಂದು ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ನೀಟಾಗಿ ಅದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ತಾ ಇದ್ದೀನಿ. ನೀವು ಇದರ ನಂತರ ಬಟರ್ ಪೇಪರನ್ನು ಕೂಡ ಹಾಕ್ಕೋಬೋದು. ಒಂದು ವೇಳೆ ಬಟರ್ ಪೇಪರ್ ಇಲ್ಲ ಅಂತಂದರೆ ಸ್ವಲ್ಪ ಹಿಟ್ಟನ್ನು ಗೋಧಿ ಹಿಟ್ಟನ್ನೇ ನೀಟಾಗಿ ಉದುರಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಬಟರ್ ಪೇಪರನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಈ ಥರ ಗ್ರೀಸ್ ಮಾಡ್ತಾಯಿದ್ದೀನಿ. ನಮಗೇನಾಗತ್ತೆ ಅಂತಂದರೆ ಇಲ್ಲಿ ನೀಟಾಗಿ ಅದು ಕೇಕ್ ಪೂರ್ತಿಯಾಗಿ ನೀಟಾಗಿ ಬಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಪೂರ್ತಿಯಾಗಿ ಟ್ರೇಗೆ ನೀಟಾಗಿ ಎಲ್ಲ ಕಡೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ಮೇಲೆ ನಮಗೆ ಕೇಕಿನ ಬ್ಯಾಟರ್ ರೆಡಿಯಾಗಿರುತ್ತಲ್ವ. ನೀಟಾಗಿ ಅದನ್ನು ಪೂರ್ತಿಯಾಗಿ ಈ ಥರನೇ ಹಾಕ್ಕೊಳ್ಳಿ. ಇಲ್ಲಿ ಕೇಕ್ ಬ್ಯಾಟರಿನ ಕನ್ಸಿಸ್ಟೆನ್ಸಿ ಇದೇ ಥರ ಇದ್ದರೆ ನಿಮಗೆ ನೀಟಾಗಿ ಹಾಕೋದಕ್ಕೆ ಕೂಡ ಈಸಿ ಆಗುತ್ತೆ. ಹಾಗೆ ಕೇಕ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಹಾಕಿದ ಮೇಲೆ ಒಂದು ಸರಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ತೀರಾ ಸ್ಪ್ರೆಡ್ ಮಾಡಬೇಕಂತಿಲ್ಲ, ಲೈಟಾಗಿ
ಈವನ್ ಆಗಿ ಬರಬೇಕು ಅನ್ನೋದಕ್ಕೋಸ್ಕರ ಸ್ಪ್ರೆಡ್ ಮಾಡಿದ್ಮೇಲೆ ಈ ಥರ ನೀಟಾಗಿ 2ರಿಂದ 3 ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಅಲ್ಲಿ ಬಬಲ್ಸ್ ಥರ ಬರ್ಕೂಡ್ದು. ಹಾಗೆ ಅದ್ರ ಮೇಲ್ಗಡೆ ನಾನು ಸ್ವಲ್ಪ ಚೆರಿ ಪೀಸನ್ನು ಹಾಕ್ತಾಯಿದ್ದೀನಿ. ನೀವು ಒಂದು ವೇಳೆ ಟೂಟಿ ಫ್ರೂಟಿ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು. ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಹಾಕಿಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೆ ಯಾವ್ದು ಇಷ್ಟನೋ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ ಥರ ನೀಟಾಗಿ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು. ಸೊ ಸಿಂಪಲ್ಲಾಗಿ ಈಸಿಯಾಗಿ ಬೆಲ್ಲದಿಂದ ಹಾಗೆ ಗೋಧಿ ಹಿಟ್ಟಿನಿಂದ ಕೂಡ ನಾವು ಸೇಮ್ ಬೇಕ್ರಿ ಸ್ಟೈಲಲ್ಲಿ ಟೇಸ್ಟಿಯಾಗಿ, ಹಾಗೆ ಮೈದಾ ಹಿಟ್ಟು ಬೇಡ, ಸಕ್ಕರೆ ಬೇಡ ಅಂತ ಹೇಳಿದವರಿಗೆ ಈ ಥರ ಒಂದು ಕೇಕನ್ನು ಮಾಡಿ ಕೊಡ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅದರ ನಂತರ ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನೇ ಇಟ್ಕೋಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ, ಸ್ಟ್ಯಾಂಡನ್ನು ಇಟ್ಕೊಳ್ಳೇಬೇಕು. ಹಾಗೆ ಇಲ್ಲಿ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹೋಲ್ ಇರಬೇಕಾಗತ್ತೆ. ನೀವು ಒಂದು ವೇಳೆ ಕುಕ್ಕರ್ನ ಮುಚ್ಚಳನೇ ಮುಚ್ತೀನಿ ಅಂತಂದರೆ ವಿಜಿಲನ್ನು ಹಾಗೆ ಗ್ಯಾಸ್ಕೆಟನ್ನು ತೆಗೆದುಬಿಟ್ಟು ಕುಕ್ಕರ್ನ ಮುಚ್ಚಳನ ಮುಚ್ಕೊಳ್ಳಿ. ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಲಿಡ್ ಆದರೆ ಹೋಲ್ ಇರಲಿ ಅದಕ್ಕೆ. ಸೊ ಇದನ್ನು ಪ್ರೀ ಹಿಟ್ಟಿಗೆ ಒಂದು 10ರಿಂದ 15 ನಿಮಿಷ ಪ್ರೀ ಹಿಟ್ ಇಟ್ಕೋಬೇಕಾಗತ್ತೆ. ಅದ್ರ ನಂತರ ನೀವು ನೀಟಾಗಿ ಹುಷಾರಾಗಿ ಇಟ್ಕೊಳ್ಳಿ ಮೋಲ್ಡನ್ನು, ಕೇಕ್ ಮೋಲ್ಡನ್ನು, ಯಾಕಂದರೆ ತುಂಬ ಬಿಸಿಯಾಗಿರುತ್ತೆ. ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಮೊದಲಿಗೆ ಇಟ್ಕೊಳ್ಳಿ. ಅದನ್ನು ನೀಟಾಗಿ ಇಟ್ಕೊಂಡ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಬಿಟ್ಟೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಅದ್ರ ನಂತರ ನಿಮಗಿಲ್ಲಿ ಸ್ವಲ್ಪ ಅದು ಉಬ್ಕೊಂಡು ಬಂದಿರುತ್ತೆ ಕೇಕ್, ಗೊತ್ತಾಗತ್ತೆ. ಸೊ ಅದ್ರ ನಂತರ ನೀವು ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು 15ರಿಂದ 20 ನಿಮಿಷ ತನಕ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವು ಇಲ್ಲಿ ಗ್ಯಾಸನ್ನ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟೆ ಚೆಕ್ ಮಾಡ್ಕೊಳ್ಳಿ. ತುಂಬ ಬಿಸಿಯಾಗಿರೋದ್ರಿಂದ ಒಂದು ಟೂತ್ ಪಿಕ್ಕನ್ನು ತೊಗೊಬಿಟ್ಟು ಈ ಥರ ಚುಚ್ಚಿಬಿಟ್ಟು ನೋಡಿದರೆ ನಿಮಗೆ ಹಿಟ್ಟಿನ ಥರ ತಾಗೋದಿಲ್ಲ, ಡ್ರೈ ಆಗಿರುತ್ತೆ ಕಡ್ಡಿ. ಸೊ ನಮಗೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಬೆಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಕೊಬಿಟ್ಟು ಬೇಯಿಸಿದರೆ ಸಾಕಾಗತ್ತೆ. ಇದು ನೀಟಾಗಿ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ನಿಧಾನವಾಗಿ ಸ್ಟ್ಯಾಂಡನ್ನು ಹುಷಾರಾಗಿ ಇಟ್ಕೊಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಪೂರ್ತಿಯಾಗಿ ತಣ್ಣಗಾಗಿ ಅಂದರೆ 10ರಿಂದ 15 ನಿಮಿಷ ಬೇಕಾಗುತ್ತೆ ತಣ್ಣಗಾಗೋದಕ್ಕೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಪ್ಲೇಟಲ್ಲಿ ಈ ಥರ ಹಾಕ್ಕೊಬಿಟ್ಟು ಟ್ಯಾಪ್ ಮಾಡಿ. ಒಂದು ವೇಳೆ ನಿಮಗೆ ಕ್ಲಿಯರಾಗಿ ಬರಲ್ಲ ಅಂತ ಅಂದರೆ ಒಂದು ಸರಿ ಸೈಡಿಗೆ ಚಾಕುವಿಂದ ಪೂರ್ತಿಯಾಗಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಹಾಗೆ ನಮಗೆ ನೆನಪಿರಲಿ, ಇದನ್ನು ಬಟರ್ ಪೇಪರನ್ನು ಹಾಕಿರೋದನ್ನು ಪೂರ್ತಿಯಾಗಿ ಈ ಥರ ತಕ್ಕೊಳ್ಳಿ. ರೆಡಿಯಾಗಿದೆ ಕೇಕ್. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಈ ಥರ ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ಬೋದು ನೀವು. ಹಾಗೆ ಹೆಲ್ದಿಯಾಗಿ ಮನೆಯಲ್ಲೇ ನಾವು ಗೋಧಿ ಹಿಟ್ಟು ಬೆಲ್ಲನ ಉಪಯೋಗಿಸ್ಕೊಬಿಟ್ಟು ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಈ ಕೇಕನ್ನು ಮಾಡ್ಕೋಬೋದು. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿ ಕೂಡ ಇರುತ್ತೆ ಅನ್ನೋದು ಖುಷಿ. ನೀವು ಕೂಡ ಒಂದು ಸರಿ ಈ ಕೇಕನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತುಂಬ ಸಿಂಪಲ್ಲು, ತುಂಬ ಸ್ಮೂತಾಗಿ ಕೂಡ ಬಂದಿದೆ ಇದು. ಈ ಹೆಲ್ದಿಯಾಗಿರೋಂಥ ಕೇಕ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.